ರಾಯಚೂರಿನ ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಕೋಡ್ ವರ್ಡ್ ಬಳಸಿ ನಿತ್ಯವೂ ಏಜೆಂಟ್ರಿಂದ ಹಣ ವಸೂಲಿ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ಮೋಟಾರ್ ಇನ್ಸ್ಪೆಕ್ಟರ್ಗಳ ವಿರುದ್ಧ ಏಜೆಂಟರು ಆರೋಪವನ್ನು ಮಾಡಿದ್ದಾರೆ. ಲಂಚಕ್ಕೆ ಬೇಸತ್ತ ಏಜೆಂಟರುಗಳು ಕೆಲಸಕ್ಕೆ ಗೈರಾಗಿ ಮುಷ್ಕರ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಅನಧಿಕೃತ ಏಜೆಂಟ್ಗಳಿಂದ ಸ್ಟ್ರೈಕ್ ನಡೆದಿದೆ. ಅಧಿಕಾರಿಗಳು ಏಜೆಂಟರುಗಳ ಮುಸುಕಿನ ಗುದ್ದಾಟದಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. 3 ದಿನಗಳಿಂದ ಆರ್ಟಿಒ ಕಚೇರಿ ಖಾಲಿಯಾಗಿದೆ. ಡಿಎಲ್ ಫಿಟ್ನೆಸ್ ಪ್ರಮಾಣ ಪತ್ರ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಬಿಸಿಲಿನಲ್ಲಿ ವಾಹನಗಳನ್ನು ನಿಲ್ಲಿಸಿ ಚಾಲಕರು ಕಂಗಾಲಾಗಿದ್ದಾರೆ. ಬಸ್ ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಟ್ಟಲಿದೆ. ಈಗ ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಟೋ ಮೀಟರ್ ದರ ಏರಿಕೆ ಕುರಿತು ಮಾರ್ಚ್ 12ರಂದು ಸಭೆ ನಿಗದಿಯಾಗಿದೆ. ಆದರೆ ಆಟೋ ದರ ಏರಿಕೆಗೆ ಖುದ್ದು ಆಟೋ ಚಾಲಕರಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಲವು ಆಟೋ ಸಂಘಟನೆಗಳು ದರ ಏರಿಕೆ ಮಾಡದಂತೆ ಪಟ್ಟು ಹಿಡಿದಿದೆ. ಯಾವುದೇ ಕಾರಣಕ್ಕೂ ಆಟೋ ಮೀಟರ್ ದರ ಏರಿಸದಂತೆ ಆಟೋ ಚಾಲಕರು ಮನವಿ ಮಾಡಿದ್ದಾರೆ. ಮೆಟ್ರೋ ದರ ಹೆಚ್ಚಾದ ಮೇಲೆ ಜನರು ಹೆಚ್ಚು ಆಟೋದತ್ತ ಮುಖ ಮಾಡಿದ್ದಾರೆ. ಆಟೋ ದರ ಕೂಡ ಹೆಚ್ಚಾದ್ರೆ ಜನರು ಬೈಕ್ ಟ್ಯಾಕ್ಸಿಯ ಮೊರೆ ಹೋಗ್ತಾರೆ. ಹೀಗಾಗಿ ನಮ್ಮ ಆಸೆ ಕನಸು ನುಚ್ಚು ನೂರಾಗುತ್ತೆ. ಹೀಗಾಗಿ ದರ ಏರಿಕೆ ಮಾಡದಂತೆ ಆಟೋ ಚಾಲಕರ ಸಂಘಟನೆ ಮನವಿ ಮಾಡ್ತಾ ಇದೆ. ಸಾಲು ಸಾಲು ಸರಣಿ ಸಾವಿನ ಬೆನ್ನಲ್ಲೇ ಮಂಡ್ಯದ ವಿಸಿ ನಾಲೆಗೆ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಮಂಡ್ಯ ತಾಲೂಕಿನ ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. 2.5 ಕಿಲೋಮೀಟರ್ ದೂರ ತಡೆಗೋಡೆ ನಿರ್ಮಿಸಿ ಕಾವೇರಿ ನೀರಾವರಿ ನಿಗಮ ಜನರಿಗೆ ಕೊಂಚ ನಿರಾಳ ನೀಡಿದೆ. ಫೆಬ್ರವರಿ 3ರಂದು ಕಾರು ಪಲ್ಟಿಯಾಗಿ 3 ಜಲಸಮಾಧಿಯಾಗಿದ್ರು. ಇನ್ನು ತಡೆಗೋಡೆ ಇಲ್ಲದಿದ್ದರಿಂದ ದುರಂತ ಸಂಭವಿಸಿತ್ತು. ಹಲವು ವರ್ಷಗಳಿಂದ ತಡೆಗೋಡೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ರು, ಪ್ರಯೋಜನ ಆಗಿರಲಿಲ್ಲ. ಸುವರ್ಣ ನ್ಯೂಸ್ ವಿಸ್ತೃತ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಅಲರ್ಟ್ ಆಗಿತ್ತು. ತಕ್ಷಣವೇ ತಡೆಗೋಡೆ ನಿರ್ಮಾಣ ಮಾಡುವಂತೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚನೆಯನ್ನು ನೀಡಿತು. ನಾಲಾ ಆಧುನೀಕರಣ ಅನುದಾನದಲ್ಲಿ ಕಾವೇರಿ ನಿಗಮ ತಡೆಗೋಡೆ ನಿರ್ಮಾಣ ಮಾಡಿದೆ. ಕರ್ನಾಟಕದ ನಂದಿನಿ ಹಾಲು ಉತ್ಪನ್ನಗಳಿಗೆ ಹೊರ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ದೆಹಲಿ ಬಳಿಕ ಮತ್ತೆರಡು ರಾಜ್ಯಗಳಿಂದ ಶೀಘ್ರದಲ್ಲೇ ನಂದಿನಿ ಉತ್ಪನ್ನಗಳ ಮಾರಾಟ ಶುರುವಾಗಲಿದೆ. ಉತ್ತರ ಪ್ರದೇಶ ಜೈಪುರದಲ್ಲಿ ನಂದಿನಿ ಉತ್ಪನ್ನ ಪೂರೈಸುವಂತೆ ಬೇಡಿಕೆ ಬಂದಿದೆ. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ನಂದಿನಿ ಶೀಘ್ರದಲ್ಲೇ ಮಾರಾಟ ಆಗಲಿದ್ದು ಕೆಎಂಎಫ್ ಸಕಲ ಸಿದ್ಧತೆಯನ್ನ ನಡೆಸಿದೆ. ಮಾರ್ಚ್ 3ನೇ ವಾರದಲ್ಲಿ ಮಾರಾಟಕ್ಕೆ ಕೆಎಂಎಫ್ ಸಿದ್ಧತೆಯನ್ನ ಮಾಡಿದೆ. ಈ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಮೀಟಿಂಗ್ ನಡೆದಿದೆ. ಮೀಟಿಂಗ್ನಲ್ಲಿ ಕೆಎಂಎಫ್ ಅಧಿಕಾರಿಗಳ ಜೊತೆಗೆ ಹತ್ರಾಸ್ನ ಅಧಿಕಾರಿಗಳು, ಸ್ಥಳೀಯ ಮಾರಾಟಗಾರರು ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.